ನಾವು ಉತ್ತರ ಕರ್ನಾಟಕ ಚೂಡವನ್ನು ಮಾಡುತ್ತಿದ್ದೇವೆ. ಶೇಂಗಾ, ಕಡಲೆ ಮತ್ತು ಪುಟಾಣಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಉಳ್ಳಾಗಡ್ಡಿ, ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ. ಈಗ ಎಲ್ಲವನ್ನು ಹಾಕೋಣ. ಒಂದಾಗಿ ನಂತರ ಚೆನ್ನಾಗಿ ಬೇಯಬೇಕು. ಈಗ ನಾವು ಹುರುಗಡ್ಲೆ ಹಾಕೋಣ. ಆನಂತರ ಬೆಳ್ಳುಳ್ಳಿಯನ್ನು ಹಾಕಿ ಶೇಂಗಾ ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆದ ನಂತರ ಬೆಳ್ಳುಳ್ಳಿಯನ್ನು ಹಾಕೋಣ. ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಅದಕ್ಕೆ ಬೆಳ್ಳುಳ್ಳಿಯನ್ನು ಸೇರಿಸೋಣ. ಆನಂತರ ಕೆಂಪಾಗಲು ಹಸಿಮೆಣಸಿನಕಾಯಿ ಹಾಕೋಣ. ನಂತರ ಉಳ್ಳಾಗಡ್ಡಿ ಹಾಕಿ ಚೆನ್ನಾಗಿ ಕೆಂಪಾಗೋದನ್ನು ಫ್ರೈ ಮಾಡಿ. ಚೆನ್ನಾಗಿ ಬೇಯಬೇಕು ಉಳ್ಳಾಗಡ್ಡಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಕಲ್ಲು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ ಒಲೆಯನ್ನು ಬಂದ್ ಮಾಡಿಕೊಂಡ ನಂತರ ಈ ಥರ ಕೆಂಪಾಗೆ ಬರಬೇಕು ಉಳ್ಳಾಗಡ್ಡಿ. ನಂತರ ಅದಕ್ಕೆ ಅರಿಶಿಣವನ್ನು ಮಿಕ್ಸ್ ಮಾಡಿದ ನಂತರ ಅದಕ್ಕೆ ಇಟ್ಟಿರುವಂಥ ಮಂಡಕ್ಕಿಗೆ ಕಲಿಸಿ. ಮಂಡಕ್ಕಿಯನ್ನು ಕಲಿಸಬೇಕು. ನೀವು ತಿನ್ನಲು ರುಚಿಯಾದ ಮಂಡಕ್ಕಿ, ಇನ್ಸ್ಟೆಂಟ್ ಮಂಡಕ್ಕಿ ಚೂಡ. ಫೈನಲಿ ಈ ಥರ ಆಗುತ್ತದೆ ಉತ್ತರ ಕರ್ನಾಟಕ ಚೂಡ.